ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಲಾವಣಿ ಅಂದ್ರೆ ಏನು, ಲಾವಣಿಗಳ ಇತಿಹಾಸ ಏನು, ಲಾವಣಿಯನ್ನ ಯಾರು ಸಂಗ್ರಹ ಮಾಡಿದ್ರು ಅವರನ್ನ ನಾವು ಏನಿಂದ ಕರಿತೀವಿ, ಅವರ ಹೆಸರೇನು, ಈ ವಿಷಯಗಳ ಬಗ್ಗೆ, ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈಗ ನಾವು ಇಲ್ಲಿ ಒಂದು ಹಲಗಲಿ ಬೀಡಲು ಅಂತ ಲಾವಣಿಯನ್ನ ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಹೋದ್ರೆ ನೋಡ್ರಿ, ಇಲ್ಲಿವರೆಗೆ ನಾನು ಹೇಳಿದ್ದೆ ನಿಮಗೆ ಲಾವಣಿಗಳನ್ನ ಶೃಂಗಾರ ರಸವನ್ನ ವರ್ಣನೆ ಮಾಡೋದಕ್ಕೆ, ಶೃಂಗಾರವನ್ನ ವರ್ಣನೆ ಮಾಡೋದಕ್ಕೆ ಲಾವಣಿಗಳನ್ನ ಬಳಸ್ತಾ ಇದ್ರು. ಇಲ್ಲಿ ಪ್ರಸ್ತುತ ಇರುವಂತ ಲಾವಣಿ ಹಲಗಲಿ ಬೇಡರ ವೀರತನವನ್ನ ವರ್ಣನೆ ಮಾಡೋದಕ್ಕೆ ವೀರ ರಸದಲ್ಲಿ ಬರೆದಿರುವಂತ ಲಾವಣಿ, ವೀರ ರಸದಲ್ಲಿ ಬರೆದಿರುವಂತ ಲಾವಣಿ. ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ಸ್ವತಂತ್ರ ಹೋರಾಟಗಾರರು ಅಂತಂದ್ರೆ ನಮಗೆ ಕೆಲವು ಬೆರಳಿಕೆಯಷ್ಟು ಹೋರಾಟಗಾರರ ಹೆಸರುಗಳು ನಮಗೆ ಗೊತ್ತಿದೆ. ಎಷ್ಟೋ ನೂರಾರು ಜನ ಸ್ವತಂತ್ರ ಹೋರಾಟಗಾರರ ಹೆಸರುಗಳು ಇವತ್ತಿಗೂ ಕೂಡ ನಮಗೆ ಗೊತ್ತಿಲ್ಲ. ಅಂತ ಇತಿಹಾಸಗಾರರ, ಅಂತ ಹೋರಾಟಗಾರರ ಹೆಸರುಗಳು ಇತಿಹಾಸದ ಪುಟಗಳಲ್ಲಿ ಎಲ್ಲೋ ಒಂದ್ ಕಡೆ ಮರೆಯಾಗೋಗಿದ್ದಾರೆ. ಅಂತ ನೂರಾರು ಹೆಸರುಗಳಿದ್ದಾವೆ, ಅವು ನಮಗೆ ಗೊತ್ತಿಲ್ಲ. ಅದರಲ್ಲಿ ಹಲಗಲಿ ಬೇಡರು ಕೂಡ ಪ್ರಮುಖರು. ಇಂಥ ನೂರಾರು ದಂಗೆಗಳು, ನೂರಾರು ಇಂತಹ ಹೋರಾಟಗಳು ಗ್ರಾಮ ಮಟ್ಟದಲ್ಲಿ ಅಥವಾ ಆಯಾ ಪ್ರಾಂತ್ಯಗಳಲ್ಲಿ ಸಾಕಷ್ಟು ಆಗಿದ್ದಾವೆ. ಆದ್ರೆ ಅದು ಬೆಳಕಿಗೆ ಬಂದಿಲ್ಲ, ಅದರ ಇತಿಹಾಸ ನಮಗೆ ಸಿಕ್ಕಿಲ್ಲ. ಸೊ ಇಲ್ಲಿ ಹಲಗಲಿ ಬೇಡರು ಅಂತಕ್ಕಂಥ ಈ ಬೇಡರಿದ್ದಾರೆ, ಇವರು ಯಾವ ರೀತಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ್ರು ಅನ್ನುವಂತ ಈ ಹೋರಾಟವನ್ನ ವೀರ ರಸದಲ್ಲಿ ವರ್ಣನೆ ಮಾಡುವಂತಹ ಲಾವಣಿ ಆಗಿರೋದ್ರಿಂದ ಕನ್ನಡ ನಾಡಿನ ಪ್ರಮುಖ ಲಾವಣಿಗಳಲ್ಲಿ ಹಲಗಲಿ ಬೇಡರ ಲಾವಣಿ ಕೂಡ ಒಂದು. ಇದನ್ನ ಕುರ್ತಕೋಟಿ ಕಲ್ಮೇಶ ಅಂತಕ್ಕಂಥ ಒಬ್ಬ ಲಾವಣಿಕಾರ ಹಾಡಿರ್ತಕ್ಕಂಥದ್ದು. ಕುರ್ತಕೋಟಿ ಕಲ್ಮೇಶ ಅನ್ನೋದು ಲಾವಣಿಕಾರನ ಹೆಸರು. ಇದನ್ನ ಅರ್ಥ ಮಾಡ್ಕೊಂಡು ಈಗ ಲಾವಣಿನ ನಾವು ಚರ್ಚೆ ಮಾಡ್ತಾ ಹೋದ್ರ ನೋಡಿ, ಲಾವಣಿನ ನಾನು ಓದ್ತಾ ಹೋಗ್ತೀನಿ. ನೀವು ಪಠ್ಯಪುಸ್ತಕವನ್ನ ಹಿಡ್ಕೊಂಡು ಪ್ರತಿಯೊಂದು ಸಾಲುಗಳನ್ನ ಸರಿಯಾಗಿ ಗಮನ ಕೊಟ್ಟು ಕೇಳಬೇಕು. ಯಾಕೆ ಅಂತಂದ್ರೆ ಪರೀಕ್ಷೆಯ ದೃಷ್ಟಿಯಿಂದ ಕೂಡ ಇಲ್ಲಿ ನಿಮಗೆ ಹಲವಾರು ಪದಗಳು ನೋಡ್ರಿ, ಗ್ರಾಮ್ಯ ಭಾಷೆ, ಗ್ರಾಂಥಿಕ ಭಾಷೆ, ಹಾಗೆ ಇಲ್ಲಿ ಅನ್ಯ ದೇಶೀಯ ಪದಗಳು, ತತ್ಸಮ ತದ್ಭವಗಳು, ಇವೆಲ್ಲ ವ್ಯಾಕರಣಾಂಶಗಳು ಈ ಪದ್ಯ ಭಾಗದಲ್ಲಿ, ಈ ಲಾವಣಿಯಲ್ಲಿ ಬರುತ್ತವೆ. ಆ ಕಾರಣಕ್ಕಾಗಿ ನೀವು ಪಠ್ಯ ಪುಸ್ತಕವನ್ನು ಹಿಡ್ಕೊಂಡು ಪ್ರತಿಯೊಂದು ಪದಗಳನ್ನು ಕೂಡ ಸರಿಯಾಗಿ ಗಮನ ಕೊಟ್ಟು ಆ ಪದಗಳ ಅರ್ಥ ಏನು ಅನ್ನೋದನ್ನ ಅರ್ಥ ಮಾಡಬೇಕು. ಪಠ್ಯ ಪುಸ್ತಕ ನಿಮ್ಮ ಕೈಯಲ್ಲಿ ಕಡ್ಡಾಯವಾಗಿ ಇರಲೇಬೇಕು. ಈಗ ನೋಡಿ, ಮೊದಲಿಂದ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಿಟ್ಟರು ಮುಟ್ಟಲಿಲ್ಲೋ ತಡಕ ಅಂತ ಲಾವಣಿಕಾರ ಹೇಳ್ತಾರೆ. ಸೊ ಇಲ್ಲಿ ಲಾವಣಿಕಾರರ ಪ್ರಕಾರ ಈ ಹಲಗಲಿಯ ಜನ ಎಂತಹ ಜನ ಅಂತಂದ್ರೆ ಇವರು ಕತ್ತಿ ಹಿಡಿಯುವ ಜನ. ಇವರು ಕತ್ತಿ ಹಿಡಿಯುವಂತ ಜನ. ಕತ್ತಿ ಹಿಡಿಯೋದು ಅಂತಂದ್ರೆ ಇವರು ಕತ್ತಿಯನ್ನು ಯಾಕಾಗಿ ಹಿಡಿತಾ ಇದ್ರು? ಇವರು ಸಹಜವಾಗಿ ಬೇಡರಾಗಿದ್ದರಿಂದ ಇವರ ದೈನಂದಿನ ಜೀವನ ನಿರ್ವಹಣೆ ಹೇಗೆ ನಡೀತಾ ಇತ್ತು ಅಂದ್ರೆ ಅದನ್ನ ಬೇಟೆಯಾಡುವ ಮೂಲಕ ಅವರ ಜೀವನ ನಿರ್ವಹಣೆ ನಡೀತಾ ಇದೆ. ಸೊ ಈಗ ಬೇಟೆಯಾಡಬೇಕು ಅಂತಂದ್ರೆ ಅವರಲ್ಲಿ ಪ್ರಮುಖವಾಗಿ ಏನಿರ್ಬೇಕಾಗ್ತದೆ? ಅವರಲ್ಲಿ ಆಯುಧಗಳು ಇರಬೇಕಾಗ್ತದೆ. ಸೊ ಆ ಆಯುಧಗಳನ್ನ ಅಥವಾ ಆಯುಧಗಳಲ್ಲಿ ಕತ್ತಿ, ಈಟಿ, ಗುರಾಣಿ, ಭರ್ಚಿ, ಕುಡುಗೋಲು, ಕೊಡಲಿ, ಮಚ್ಚು ಇವುಗಳು ಕೂಡ ಇವು ಆಯುಧಗಳೇ. ಈ ಆಯುಧಗಳನ್ನ ಬಳಸ್ಕೊಂಡು ಬೇಟೆಯನ್ನ ಆಡುವಂತ ಜನ, ಅದರಲ್ಲೂ ಮುಖ್ಯವಾಗಿ ಕತ್ತಿಯನ್ನ ಇಟ್ಕೊಂಡು ಅವರು ಬೇಟೆಯನ್ನ ಆಡುವಂತ ಜನರಾಗಿರ್ತಾರೆ. ಹಾಗಾಗಿ ಇಲ್ಲಿ ಲಾವಣಿಕಾರ ಅವರನ್ನ ಕತ್ತಿ ಹಿಡಿಯುವ ಜನ ಅಂತ ಹೇಳ್ತಾರೆ. ನೋಡಿ, ಆ ಕತ್ತಿ ಹಿಡಿಯುವ ಜನಕ್ಕೆ ಈಗ ಒಂದು ಹೊತ್ತು ಬಂದಿದೆ, ಒಂದು ಸಮಯ ಬಂದಿದೆ. ಎಂತ ಸಮಯ ಬಂದಿದೆ ಅಂತಂದ್ರೆ ತಾವು ದೇವರಿಗಿಂತ ಮಿಗಿಲಾಗಿ ಪೂಜಿಸುವಂತಹ, ಭಯಭಕ್ತಿಯಿಂದ ಕಾಣುವಂತಹ ಆ ಆಯುಧಗಳೇನಿದಾವೆ, ಆ ಆಯುಧಗಳನ್ನ ಉಳಿಸಿಕೊಳ್ಳುವಂತಹ ಒಂದು ಹೊತ್ತು ಬಂದಿದೆ. ಹೋರಾಟ ಮಾಡಿ ಆಯುಧಗಳನ್ನ ಕಾಪಾಡಿಕೊಳ್ಳುವಂತಹ ಒಂದು ಸಮಯ ಬಂದಿದೆ. ಆದ್ರೆ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ತಡಕ. ಸೊ ಮತ್ತೆ ಇಲ್ಲಿ ಲಾವಣಿಕಾರ ಹೇಳ್ತಾರೆ, ಈ ಹಲಗಲಿ ಬಂಟರು, ಬಂಟರು ಅಂದ್ರೆ ವೀರರು ಅಂತ ನೋಡಿ. ಬಂಟರು ಅಂದ್ರೆ ವೀರರು. ಈ ಹಲಗಲಿಯ ವೀರ ಬೇಡರೇನಿದ್ದಾರೆ, ಆ ಬೇಡರ ಮುಖ್ಯವಾದಂತಹ ಉದ್ದೇಶ ಏನಾಗಿತ್ತು? ತಮ್ಮ ಆಯುಧಗಳನ್ನ ಕಾಪಾಡ್ಕೋಬೇಕು ಬ್ರಿಟಿಷರಿಂದ ಅಂತ ಆಗಿದೆ. ಆದ್ರೆ ಆ ಉದ್ದೇಶದಲ್ಲಿ ಈ ಹಲಗಲಿಯ ಬಂಟರು ಅಥವಾ ವೀರರೇನಿದ್ದಾರೆ ಅವರು ಮುಟ್ಟಲಿಲ್ಲ ದಡವನ್ನ, ದಡಕ ದಡವನ್ನ, ತೀರ ಇಲ್ಲಿ ಗುರಿ, ತಮ್ಮ ಉದ್ದೇಶ ಸಾಧನೆಯಲ್ಲಿ ಅವರಿಗೆ ಸಫಲತೆ ಸಿಗಲಿಲ್ಲ, ಅವರು ಅದರಲ್ಲಿ ಸೋತು ಹೋದ್ರು ಅಂತಕ್ಕಂಥದ್ದು. ಮುಂದೆ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ
ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಇಲ್ಲಿ ವಿಲಾತಿಯಿಂದ ಅನ್ನುವಂಥ ಪದ ಇದು ಕೂಡ ತುಂಬಾ ಮುಖ್ಯವಾಗಿರುವಂತ ಪದ. ವಿಲಾತಿ ಅಥವಾ ವಿಲಾಯಿತಿ. ವಿಲಾತಿ ಅಂತಂದ್ರೆ ವಿದೇಶ. ಈಗ ಈ ವಿದೇಶ ಅಂದ್ರೆ ಮುಖ್ಯವಾಗಿ ಯಾವ ದೇಶವನ್ನು ಇಲ್ಲಿ ಲಾವಣಿಕರ ಹೇಳ್ತಾರೆ ಅಂದ್ರೆ ಗ್ರೇಟ್ ಬ್ರಿಟನ್, ಇಂಗ್ಲಿಷರ ದೇಶವನ್ನು, ಆ ದೇಶವನ್ನು ಕುರಿತು ಹೇಳ್ತಾ ಇದ್ದಾರೆ. ವಿಲಾತಿಯಿಂದ ಅಂದ್ರೆ ಆ ಗ್ರೇಟ್ ಬ್ರಿಟನ್ನಿಂದ ಇಂಗ್ಲಿಷ್ ಸರ್ಕಾರದಿಂದ ಆ ಇಂಗ್ಲಿಷ್ ಸರ್ಕಾರ ಏನ್ ಮಾಡ್ತು ಅಂದ್ರೆ ಹುಕುಮ ಕಳಿಸಿತು. ಕುಂಪಣಿ ಸರ್ಕಾರ. ಹುಕುಮ ಅಂತಂದ್ರೆ ಆದೇಶ, ಆದೇಶ ಅಥವಾ ಅಪ್ಪಣೆ. ಆದೇಶ ಅಥವಾ ಅಪ್ಪಣೆ ಅಂತ ಕರೀತೀವಿ. ಸೊ ಈ ಬ್ರಿಟಿಷರ ಕುಂಪಣಿ ಸರ್ಕಾರ ಅಂದ್ರೆ ಕಂಪನಿ ಸರ್ಕಾರ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಆ ಕಂಪನಿಯ ಸರ್ಕಾರ ಏನ್ ಮಾಡ್ತು ಅಂದ್ರೆ ಒಂದು ಆದೇಶವನ್ನು ಕಳಿಸ್ತು ಭಾರತ ದೇಶಕ್ಕೆ. ಆ ಆದೇಶ ಏನಾಗಿತ್ತು ಅಂತಂದ್ರೆ ಎಲ್ಲಾ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ. ಎಲ್ಲಾ ಜನರು ಯಾರು? ಭಾರತೀಯರು. ಅವರು ಹಲಗರಿ ಬೇಡ್ರೆ ಆಗಿರ್ಬೋದು, ಅಥವಾ ಬುಡಕಟ್ಟು ಜನಾಂಗದವರಾಗಿರ್ಬೋದು, ಅಥವಾ ಭಾರತದ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರಲ್ಲಿರುವಂತಹ ಆಯುಧಗಳನ್ನ, ಅವರಲ್ಲಿರುವಂತಹ ಈ ವೆಪನ್ಸ್ ಗಳನ್ನ ಕಸಿದುಕೊಳ್ಳಿ. ಏನ್ ಮಾಡಿ? ಜೋರ ಮಾಡಿ. ಜೋರ ಮಾಡಿ ಅಂದ್ರೆ ಅವರನ್ನ ಹೆದರಿಸಿ, ಬೆದರಿಸಿ, ಅವರನ್ನ ಗದರಿಸಿ, ಏನಾದರೂ ಮಾಡಿ ಒಟ್ಟಾರೆಯಾಗಿ ಅವರಲ್ಲಿರುವಂತಹ ಆಯುಧಗಳನ್ನ ಕಸಿದುಕೊಳ್ಳಿರಿ ಅಂತ ಹೇಳಿ ಅಲ್ಲಿ ಹತಾರ ಅಂತ ಪದ ಇದೆ. ಕಸಿದುಕೊಳ್ಳಿರಿ ಹತಾರ. ಹತಾರ ಅಂತಂದ್ರೆ ಆಯುಧ. ಹತಾರ ಆಯುಧ. ಆಯುಧವನ್ನ ಜೋರು ಮಾಡಿ ಕಸ್ಕೊಳ್ಳಿ ಅಂತ ಕಂಪನಿ ಸರ್ಕಾರ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಒಂದು ಆದೇಶವನ್ನ ಮಾಡಿ. ಆಗ ಹಲಗರಹಳ್ಳಿ ಮುಧೋಳ ಹತ್ತರ ಮೆರೆಯಿತು ಸುತ್ತಮುತ್ತ ಪೂಜೇರಿ ಹನುಮ, ಬ್ಯಾಡರ ಭಾಗ, ಜಡಗರಾಮ, ಮಸಲತ್ತ. ಸೊ ಈ ಹಲಗಲಿಯ ಬೇಡರಿಗೆ ಈ ವಿಚಾರ ತಿಳಿ. ಯಾವ ವಿಚಾರ? ಕಂಪನಿ ಸರ್ಕಾರ ಒಂದು ಅಪ್ಪಣೆಯನ್ನ, ಒಂದು ಆದೇಶನ ಹೊರಡಿಸಿದೆ. ಆ ಆದೇಶದ ಪ್ರಕಾರ ನಮ್ಮಲ್ಲಿ ಇರುವಂತಹ ಎಲ್ಲಾ ಆಯುಧಗಳನ್ನ ನಾವು ಆ ಕಂಪನಿ ಸರ್ಕಾರಕ್ಕೆ ಅಥವಾ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಬೇಕು, ಅವ್ರ ವಶಕ್ಕೆ ಅದನ್ನ ಕೊಡಬೇಕು ಅನ್ನುವಂತಹ ಆದೇಶ ಅಥವಾ ವಿಚಾರ ಈ ಹಲಗಲಿಯ ಬೇಡರಿಗೆ ಗೊತ್ತಾದಾಗ ಈ ಹಲಗರಹಳ್ಳಿಯಲ್ಲಿರುವಂತಹ ಬೇಡರು ಮತ್ತು ಅಲ್ಲಿರುವಂತಹ ಸಮಸ್ತ ನಾಗರಿಕರು ಮುಧೋಳ ಅನ್ನುವಂತ ಒಂದು ಸ್ಥಳದ ಹತ್ತಿರ, ಮುಧೋಳ ಹೆಸರನ್ನ ಕೇಳಿದ್ರೆ, ಮುಧೋಳ ಅಥವಾ ಮುಧೋಳಲು ನಮ್ಮ ರನ್ನ ಹುಟ್ಟಿದಂತ ಸ್ಥಳ. ಆ ಮುಧೋಳ ಅನ್ನೋದು ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಸೊ ಈ ಹಲಗರ ಬೇಡರ ಏನು ಒಂದು ದಂಗೆ ನಡೆದಿತ್ತು, ಕದನ ನಡೆದಿತ್ತು, ಆ ಕಾಲದಲ್ಲಿ ಇದು ಬಿಜಾಪುರದ ಕಲಾದಗಿ ಅನ್ನುವಂತ ಒಂದು ಸ್ಥಳಕ್ಕೆ ಸೇರಿದೆ. ಈಗ ಪ್ರಸ್ತುತ ಬಾಗಲಕೋಟೆಗೆ ಸೇರಿದೆ. ಸೊ ಈ ಹಲಗರಹಳ್ಳಿಯಲ್ಲಿರುವಂತಹ ಎಲ್ಲಾ ಬೇಡರು ಮತ್ತು ಸಮಸ್ತ ನಾಗರಿಕರು ಈ ಮುಧೋಳದ ಸುತ್ತಮುತ್ತ ಏನ್ ಮಾಡಿದ್ರು ಅಂತಂದ್ರೆ ಅವರು ಅಲ್ಲಿ ಮೆರೆಯಿತು. ಸುತ್ತಮುತ್ತ ಅಂದ್ರೆ ಆ ಮುಧೋಳದ ಸುತ್ತಮುತ್ತ ಇಡೀ ಹಲಗಲಿಯ ಬೇಡರು ಮತ್ತು ಅಲ್ಲಿರುವಂತಹ ನಾಗರಿಕರೆಲ್ಲ ಕಲೆತರು, ಒಂದಾಗಿ ಸೇರಿದರು, ಗುಂಪಾಗಿ ಚರ್ಚೆಯನ್ನ ಪ್ರಾರಂಭಿಸಿದರು. ಅಲ್ಲಿ ಪ್ರಮುಖವಾಗಿ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಮತ್ತು ಜಡಗ ಮತ್ತು ರಾಮ ಎರಡು ಬೇರೆ ಬೇರೆ ಹೆಸರುಗಳು. ಇಲ್ಲಿ ಪದ ಒಂದೇ ಪದ ಇದೆ, ಜಡಗ ರಾಮ. ಸೊ ಒಂದೇ ಹೆಸರಲ್ಲ, ಜಡಗ ಬೇರೆ ಹೆಸರು, ರಾಮ ಬೇರೆ ಹೆಸರು. ಜಡಗ ಮತ್ತು ರಾಮ ಅಂತಕ್ಕಂಥ ಈ 4 ಜನ ಪ್ರಮುಖವಾದಂತ ಯುವಕರು. ಈ ಯುವಕರು ಸೇರಿಕೊಂಡು ಬ್ರಿಟಿಷ್ ಸರ್ಕಾರದಿಂದ ಅಥವಾ ಕಂಪನಿ ಸರ್ಕಾರದಿಂದ ಯಾವ ರೀತಿಯಾಗಿ ನಮ್ಮ ಆಯುಧಗಳನ್ನು ನಾವು ಕಾಪಾಡಿಕೊಳ್ಳೋದು ಅನ್ನುವಂಥ ವಿಚಾರದ ಬಗ್ಗೆ ಅಲ್ಲಿ ಕಲೆತು, ಅಲ್ಲಿ ಸೇರಿ ಮಸಲತ್ತನ್ನ ಮಾಡಿದ್ರು. ಮಸಲತ್ತು ಅಂತಂದ್ರೆ ಪಿತೂರಿ, ಒಳಸಂಚು. ಇಲ್ಲಿ ಒಳಸಂಚನ್ನ ಬ್ರಿಟಿಷ್ ವಿರುದ್ಧ ಮಾಡ್ತಾ ಇದ್ದಾರೆ. ಆದ್ರೆ ಒಳಸಂಚು ಮಾಡಿರುವಂತಹ ಉದ್ದೇಶ ತುಂಬಾ ಚೆನ್ನಾಗಿದೆ. ಏನು ಉದ್ದೇಶ? ತಮ್ಮ ಆಯುಧಗಳನ್ನು ತಾವು ಮತ್ತೆ ಪುನಃ ಅವರಿಂದ ಕಾಪಾಡ್ಕೋಬೇಕು, ರಕ್ಷಣೆಯನ್ನ ಮಾಡ್ಕೋಬೇಕು ಅನ್ನೋಂಥ ಕಾರಣಕ್ಕೆ ಪಿತೂರಿಯನ್ನ ಮಾಡ್ತಿದ್ದಾರೆ. ಇಲ್ಲಿ ಪಿತೂರಿ ಅಂತ ನಾವು ಕೆಟ್ಟದಕ್ಕಾಗಿ ಮಾಡೋದು ಅಂತ ಅಂದ್ಕೊಳ್ತೀವಿ. ಆದ್ರೆ ಇಲ್ಲಿ ಈ ಹಲಗಲಿಯ ಬೇಡರು ತಮ್ಮ ಆಯುಧಗಳ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಈ ರೀತಿಯಾಗಿರುವಂತಹ ಮಸಲತ್ತನ್ನ, ಪಿತೂರಿಯನ್ನ, ಒಳಸಂಚನ್ನ ಮಾಡಿದ್ರು. ಈ ಮುಧೋಳದ ಒಂದು ನಗರ ಇದೆ, ಅದರ ಸುತ್ತಮುತ್ತ ಎಲ್ಲ ಜನಗಳು ಸೇರಿಕೊಂಡು ಈ ರೀತಿಯಾಗಿ ಚರ್ಚೆಯನ್ನ ಮಾಡಿದ್ರು. ಮುಂದೆ ನೋಡಿ, ಕೈಯಾರ ಹತಾರ ಕೊಡಬಾರದು ನಾವು 4 ಮಂದಿ ಜತ್ತ, ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ. ನೋಡಿ,
ಮತ್ತೆ ಅಲ್ಲಿ ಮಾಡಿದ ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಈ 4 ಮಂದಿ. ಆ 4 ಮಂದಿ ಏನಂತ ಅಂದ್ಕೊಳ್ತಾರೆ ಅಂತಂದ್ರೆ, ನಮ್ಮ ಕೈಯಾನ ಹತಾರ, ನಮ್ಮ ಕೈಯಲ್ಲಿರುವ ಈ ಹತಿಯಾರಗಳನ್ನ ಅಥವಾ ಈ ಆಯುಧಗಳನ್ನ ಯಾವುದೇ ಕಾರಣಕ್ಕೂ ನಾವು ಕೊಡಬಾರದು. ಯಾರಿಗೆ ಕೊಡಬಾರದು? ಬ್ರಿಟಿಷರ ಕಂಪನಿ ಸರ್ಕಾರಕ್ಕೆ ಕೊಡಬಾರದು. ಹಾಗೆ ನಾವು 4 ಮಂದಿ ನಾವು 4 ಜನ ಕೂಡ ಜೊತೆಯಾಗಿ ಈ ನಿರ್ಧಾರವನ್ನು ಮಾಡೋಣ, ಈ ಸಂಕಲ್ಪವನ್ನು ಮಾಡೋಣ. ಏನು ಸಂಕಲ್ಪ? ಅದು ಯಾವುದೇ ಕಾರಣಕ್ಕೂ ಕಂಪನಿ ಸರ್ಕಾರಕ್ಕೆ ನಮ್ಮ ಕೈಯಲ್ಲಿರುವಂತಹ ಹತಿಯಾರಗಳನ್ನ ಅಥವಾ ಹತಾರಗಳನ್ನ ಆಯುಧಗಳನ್ನ ನಾವು ಅವರಿಗೆ ಒಪ್ಪಿಸೋದಿಲ್ಲ. ಒಂದು ಪಕ್ಷ ಆಯುಧಗಳನ್ನ ಕೊಟ್ಟು ಬಿಟ್ರೆ ಏನಾಗುತ್ತೆ ನೋಡಿ, ಹತಾರ ಹೋದಿಂದ ಬಾರದು. ಒಂದು ಸಲ ನಮ್ಮ ಕೈಯಿರುವಂತಹ ಹತಾರ ಆಯುಧ ನಮ್ಮ ಕೈಯಿಂದ ಬ್ರಿಟಿಷರಿಗೆ ಹೋಯ್ತು ಅಂತಂದ್ರೆ ಅದು ಮತ್ತೆ ಪುನಃ ಬಾರದು, ಮತ್ತೆ ಪುನಃ ನಮ್ಮ ಕೈಗೆ ವಾಪಸ್ ಬರೋದಿಲ್ಲ. ಒಂದು ಪಕ್ಷ ನಮ್ಮ ಕೈಯಲ್ಲಿನ ಆಯುಧಗಳು ಬ್ರಿಟಿಷರಿಗೆ ಹೋಯ್ತು ಅಂದ್ರೆ ಅದು ಹೇಗೆ? ಅದು ನಮ್ಮ ಜೀವ ಸತ್ತು ಹೋದ ಹಾಗೆ. ನಾವು ಆಯುಧಗಳನ್ನ ಕೊಡೋದು ಒಂದೇ, ನಮ್ಮ ಜೀವವನ್ನು ಬಿಡೋದು ಕೂಡ ಒಂದೇ. ಯಾವ ರೀತಿ ಆಯುಧಗಳು ಹೋದ್ರೆ ಮತ್ತೆ ವಾಪಸ್ ಬರಲ್ವೋ ಅದೇ ರೀತಿಯಾಗಿ ನಮ್ಮ ಜೀವನೇ ಕೊನೆಯಾಗುತ್ತೆ. ಹೋದಂತ ಜೀವ ಮತ್ತೆ ಪುನಃ ವಾಪಸ್ ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಈಗ ಆಯುಧಗಳೇ ಅವರ ಜೀವ, ಆಯುಧಗಳೇ ಅವರ ಜೀವನ, ಆಯುಧಗಳೇ ಅವರ ಸರ್ವಸ್ವ. ಮೊದಲು ಹೊಡಿರಿ ಜಗಳ ಕೂಡಿ ತೀರ್ತೇವು, ಕುಮಕಿ ನಮ್ಮದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡನೆಲ್ಲ ಕಲ್ತ. ಇಲ್ಲಿ 2ನೇ ಲೈನಿಂದ ನೋಡ್ತಾ ಹೋಗ್ರಿ. ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡನೆಲ್ಲ ಕಲ್ತ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥರು 4 ಜನ ಯುವಕರು. ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ರಾಮ. ಈ 4 ಜನ ಯುವಕರಿಗೆ ಆ ಮುಧೋಳ ಅಥವಾ ಹಲಗಲಿ ಅಥವಾ ಅಲ್ಲಿರುವಂತಹ ಅಕ್ಕಪಕ್ಕದ ಎಲ್ಲಾ ಜನಗಳಿಂದ ಸೇರಿ ವಚನವನ್ನ ಕೊಟ್ರು, ಒಂದು ಮಾತನ್ನ ಕೊಟ್ರು, ಒಂದು ಅವರಿಗೆ ಭಾಷೆಯನ್ನ ಕೊಟ್ರು. ಏನಂತ ಭಾಷೆಯನ್ನ ಕೊಟ್ರು ಅಂತಂದ್ರೆ, ಹೊಡಿರಿ ಜಗಳ ಕೂಡಿತಿರ್ತೇವೆ, ಕುಮಕಿ ನಮ್ಮದ್ಯಾವತ್ತ. ನೀವು ಯಾವುದೇ ಕಾರಣಕ್ಕೂ ಆ ಕಂಪನಿ ಸರ್ಕಾರದ ಬ್ರಿಟಿಷ್ ಅಧಿಕಾರಿಗಳಿಗೆ ಅಥವಾ ಬ್ರಿಟಿಷ್ ಸೈನಿಕರಿಗೆ ಹೆದರ್ಕೋಬೇಡಿ. ಅವ್ರ ಪಕ್ಷ ಅವರ ಆಯುಧಗಳನ್ನ ಕಿತ್ಕೊಳ್ಳೋದಕ್ಕೆ ಅಂತ ಬಂದ್ರೆ ನೀವು ಅವ್ರನ್ನ ಹೊಡಿರಿ, ಅವ್ರ ಜೊತೆಗೆ ಜಗಳ ಆಡ್ರಿ, ಅವ್ರ ಜೊತೆಗೆ ಹೋರಾಟ ಮಾಡಿ. ಆದ್ರೆ ನಮ್ಮ ಕುಮಕಿ ಯಾವತ್ತೂ ಕೂಡ ನಿಮಗಿರುತ್ತೆ. ಇಲ್ಲಿ ನೋಡಿ, ಕುಮಕಿ ಅಂದ್ರೆ ಬೆಂಬಲ. ನೀವು ಆಯುಧಗಳನ್ನ ಕಿತ್ತುಕೊಳ್ಳೋಕೆ ಬರುವಂತ ಬ್ರಿಟಿಷ್ ಸೈನಿಕರ ಜೊತೆಗೆ ಹೊಡಿರಿ, ಬಡಿರಿ, ಜಗಳ ಆಡಿ, ಅವ್ರ ಜೊತೆ ಹೋರಾಟವನ್ನು ಮಾಡ್ರಿ. ನಿಮಗೆ ಯಾವತ್ತೂ ಕೂಡ ನಮ್ಮ ಕುಮಕಿ, ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಇಲ್ಲಿ ಕುಮಕಿ ಅಂದ ತಕ್ಷಣ ನಿಮಗೆ ಸ್ವಲ್ಪ ಗೊಂದಲ ಆಗುತ್ತೆ. ನಾವು ಈ ಪದವನ್ನ ಕುಮ್ಮಕ್ಕು ಅಂತ ಬಳಸ್ತೇವೆ. ಕುಮ್ಮಕ್ಕು ಅನ್ನೋ ಪದ ಅಂತ ನೀವು ಕೇಳಿರ್ಬೋದು ಅಲ್ವಾ? ಆ ಕುಮ್ಮಕ್ಕು ಅನ್ನೋ ಪದನೇ ಇಲ್ಲಿ ಕುಮಕಿ ಅಂತ ಆಗಿದೆ. ಕುಮಕಿ ಅಂದ್ರೆ ಬೆಂಬಲ. ನಮ್ಮ ಬೆಂಬಲ ನಿಮ್ಮ 4 ಜನರಿಗೆ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ಬ್ರಿಟಿಷರ ಅಧಿಕಾರಿಗಳಿಗೆ ಅಥವಾ ಬ್ರಿಟಿಷ್ ಸೇನೆಗೆ ನಮ್ಮ ಆಯುಧಗಳನ್ನ ಒಪ್ಪಿಸಬೇಡಿ. ನೀವು ಹೋರಾಟ ಮಾಡಿ, ನೀವು ಜಗಳ ಮಾಡಿ, ನೀವು ಅವ್ರನ್ನ ಹೊಡಿರಿ, ನೀವು ಅವ್ರನ್ನ ಕಡಿರಿ, ನಿಮ್ಮ ಹಿಂದೆ ನಾವಿರ್ತೀವಿ, ನಿಮಗೆ ಬೆಂಬಲವಾಗಿ ನಾವಿರ್ತೀವಿ, ನಿಮ್ಮನ್ನ ನಾವು ರಕ್ಷಣೆ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂತಹ ಭಾಷೆಯನ್ನ, ವಚನವನ್ನ ಅಲ್ಲಿ ಇರುವಂತಹ ಎಲ್ಲಾ ಸಕಲ ಜನಗಳು ಈ ಹಲಗಲಿಯ ಈ ಬಂಟನಿಗೆ, ಈ ಬೀಡನಿಗೆ ಕೊಟ್ಟರು. ಮುಂದೆ ಕಾರಕೂನನ ಕಪಾಳಕ ಬಡಿದರ ಸಿಪಾಯಿ ನೆಲಕ್ಕೆ ಬಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬದ ಹೊರಿತ. ಸೊ ಈಗ ಮುಧೋಳದಲ್ಲಿ ಒಂದು ಸಭೆಯನ್ನ ಮಾಡಿದ್ರು, ಒಂದು ತೀರ್ಮಾನಕ್ಕೆ ಬಂದ್ರು, ಬ್ರಿಟಿಷರಿಗೆ ನಮ್ಮ ಆಯುಧಗಳನ್ನ ಒಪ್ಪಿಸೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ರು. ಅದಾದ ಕೆಲವು ದಿನಗಳ ನಂತರ ಬ್ರಿಟಿಷರ ಅಧಿಕಾರಿಗಳು, ಅದರಲ್ಲಿ ಮುಖ್ಯವಾಗಿ ಕಾರಕೂನ ನೋಡಿ, ಕಾರಕೂನ ಪದವನ್ನು ನಿಂತುಕೊಂಡಿರಿ. ಕಾರಕೂನ ಅಂತಂದ್ರೆ ಗುಮಾಸ್ತ ಅಂತ ಕರೆಯುತ್ತೆ. ಬ್ರಿಟಿಷರ ಗುಮಾಸ್ತ. ಈ ಗುಮಾಸ್ತ ಅಥವಾ ಕಾರಭಾರಿ ಅಂತಲೂ ಕರೆಯಬಹುದು. ಕಾರಭಾರಿ, ರಾಯಭಾರಿ, ಅಂಬಾಸಿಡರ್ ಅಂತ ಕರೆಯುತ್ತೆ. ಸೊ ಬ್ರಿಟಿಷರ ಪರವಾಗಿ ಈ ಕಾರಕೂನ ಹಲಗಲಿಗೆ ಬಂದ ಬಂದು ಅಲ್ಲಿ ಬೇಡರ ಆಯುಧಗಳನ್ನ ಕೇಳೋದಕ್ಕೆ ಅಂತ ಬಂದ. ಸೊ ಆಗ ಆ ಹಲಗಲಿ ಬೇಡದ ಏನ್ ಮಾಡಿದ್ರು ಅಂತಂದ್ರೆ, ಈ ಕಾರಕೂನ ಏನು ಆಯುಧಗಳನ್ನ ಕೇಳೋದಕ್ಕೆ ಬಂದಿದ್ನಲ್ಲ, ಆ ಕಾರಕೂನನ ಕಪಾಳಕ್ಕೆ ಸರಿಯಾಗಿ ತೆಗೆದು ಬಿಟ್ಟು. ಸೊ ಕಾರಕೂನನ ಕಪಾಳಕ್ಕೆ ಯಾವಾಗ ಹೊಡೆತ ಬಿತ್ತೋ ಅವಾಗ ಆ ಕಾರಕೂನನ ಜೊತೆಗೆ ಬಂದಂತ ಒಂದು ಗುಂಪು ಏನಿತ್ತು, ಸಿಪಾಯಿಗಳ, ಸೈನಿಕರ, ಬ್ರಿಟಿಷ್ ಸೇನೆಯ ಗುಂಪು ಏನ್ ಬಂದಿತ್ತು, ಆ ಸೈನ್ಯದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಮೂರ್ಛೆತಪ್ಪಿ ಬಿದ್ದ. ಇಲ್ಲಿ ಹೊಡೆತ ಬಿದ್ದಿದ್ದು ಕಾರಕೂನನಿಗೆ, ಆದ್ರೆ ಬಿದ್ದಿದ್ದು ಅವನ ಹಿಂದೆ ಇದ್ದಂತ ಒಬ್ಬ ಸೈನಿಕ.
ಸೊ ಇದನ್ನ ಯಾಕೆ ಹೇಳ್ತದಾನೆ ಇಲ್ಲಿ ಲಾವಣಿಕಾರ ಅಂತಂದ್ರೆ ದೈಹಿಕವಾಗಿ ಎಷ್ಟೊಂದು ಸದೃಢ ಎಷ್ಟೊಂದು ಬಲಾಢ್ಯರಾಗಿದ್ರು ಈ ಹಲಗಲಿಯ ಬೇಡರು. ಹೊಡೆಸ್ಕೊಡೋದು ಬೇರೆ ವಿಚಾರ, ಆ ಹೊಡೆತವನ್ನೇ ನೋಡಿ ಮೂರ್ಛೆ ತಪ್ಪಿ ಹೋದ ಇನ್ನೊಬ್ಬ ಅಂತಂದ್ರೆ ಅಲ್ಲಿ ಅವರ ದೈಹಿಕ ಸಾಮರ್ಥ್ಯ ಎಷ್ಟಿತ್ತು ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಹಾಗೆ ಕಾರಕುಲದ ಕಪಾಳಕ್ಕೆ ಬಡಿದರ ಸಿಪಾಯಿ ನೆಲಕ್ಕೆ ಬಿದ್ದ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗೆ ಹೋಯಿತು. ತಕ್ಷಣವೇ ಈ ರೀತಿಯಾಗಿ ನಮ್ಮ ಕಾರಕುಲನ ಕಪಾಳಕ್ಕೆ ಆ ಹಲಗಲಿಯ ಬೀಡರು ಹೊಡೆದ್ರು, ಆಯುಧಗಳನ್ನ ವಾಪಸ್ ಕೊಡಲಿಲ್ಲ ಅವರು ಅನ್ನುವಂತ ಈ ಸುದ್ದಿ ಏನಿತ್ತು, ಈ ಸುದ್ದಿ ಒಬ್ಬ ಸಾಹೇಬಗ ಹೋಯಿತು. ಆ ಸಾಹೇಬ ಯಾರು ಅಂತಂದ್ರೆ ಅವನನ್ನ ನಾವು ಅಲೆಕ್ಸಾಂಡರ್ ವಿಲಿಯಂ ಕ್ಯಾರಿ ಅಂತ ಕರೀತೀವಿ. ನೋಡಿ, ಅಲೆಕ್ಸಾಂಡರ್ ವಿಲಿಯಂ ಕ್ಯಾರಿ ಅನ್ನುವಂತ ಬ್ರಿಟಿಷ್ ಸಾಹೇಬ, ಬ್ರಿಟಿಷ್ ಅಧಿಕಾರಿ. ಆ ಬ್ರಿಟಿಷ್ ಅಧಿಕಾರಿಗೆ ಈ ವಿಷಯ ಗೊತ್ತಾಯ್ತು, ಹಲಗಲಿ ಆ ಬೇಡರು ನಮ್ಮ ಸಿಪಾಯಿಗಳನ್ನ ಹೊಡೆದು ಕಳಿಸಿದ್ರು, ನಮಗೆ ಆಯುಧಗಳನ್ನ ಅವರು ಒಪ್ಪಿಸಲಿಲ್ಲ ಅಂತ ವಿಷಯ. ಆಗ ಈ ವಿಷಯವನ್ನು ತಿಳಿದ ತಕ್ಷಣ ಆ ಅಲೆಕ್ಸಾಂಡರ್ ವಿಲಿಯಂ ಕ್ಯಾರಿ ಅನ್ನುವಂತ ಆ ಸಾಹೇಬ ಅಧಿಕಾರಿ ಏನ್ ಮಾಡ್ದ, ಅವನಿಗೆ ತುಂಬಾ ಸಿಟ್ಟು, ಅವನಿಗೆ ಕೋಪ. ಆ ಕೋಪದಲ್ಲಿ ಆತ ಏನ್ ಮಾಡ್ದ, ಸಿಟ್ಟಲ್ಲಿ ಮುಂಗೈ ಕಟ್ಟದೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಗ. ಸಿಟ್ಟು ಬಂತು ತಕ್ಷಣ ತನ್ನ ಮುಂಗೈಯನ್ನ ಕಟ್ಟನೆ ಕಡ್ಕೊಂಡ. ನೋಡಿ, ಮುಂಗೈ ಅನ್ನೋ ಪದ ಇದೆ, ಆ ಪದವನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನೋಡ್ರಿ, ಇದು ಒಂದು ಸಮಾಸ ಪದ ಇದೆ. ಸೊ ಈ ಪದವನ್ನು ನಾವು ಸಮಾಸ ಮಾಡಿದ್ರೆ ಏನಾಗುತ್ತೆ, ಕೈಯ ಪ್ಲಸ್ ಮುಂದು ಅಲ್ವಾ, ಕೈಯ ಪ್ಲಸ್ ಮುಂದು ಅಂತ ಆಗುತ್ತೆ. ಯಾವ ಸಮಾಸ ಆಗುತ್ತೆ ಇದು? ಅಂಶಿ ಸಮಾಸ ಆಗುತ್ತೆ, ನೆನ್ಪಿಟ್ಕೊಂಡಿದೆ. ಸೊ ಆ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಕ್ಯಾರಿ ಸಿಟ್ಟಲ್ಲಿ ತನ್ನ ಮುಂಗೈನ ಕಟ್ಟನೆ ಕಳೆದುಕೊಂಡು ಆತ ಹುಕುಮ ಕೊಟ್ಟ ಸಾಹೇಬ. ಅವನ ಅಧೀನದಲ್ಲಿದ್ದಂತ ಇನ್ನೊಬ್ಬ ಆಫೀಸರ್, ಇನ್ನೊಬ್ಬ ಅಧಿಕಾರಿ, ಇನ್ನೊಬ್ಬ ಸಾಹೇಬ. ಆ ಸಾಹೇಬನಿಗೆ ಈ ವಿಲಿಯಂ ಕ್ಯಾರಿ ಒಂದು ಹುಕುಮನ್ನ, ಒಂದು ಆರ್ಡರ್ ಅನ್ನ ಕೊಟ್ಟ. ಏನಂತ ಅಂದ್ರೆ, ಕುದರಿ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳವನಾಗ. ತಕ್ಷಣಕ್ಕೆ ಈ ವಿಲಿಯಂ ಕ್ಯಾರಿ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ, ಅವನ ಹೆಸರು ಹೆನ್ರಿ ಹ್ಯಾವ್ಲಾಕ್ ಅಂತ, ನೆನ್ಪಿಟ್ಕೊಂಡಿದೆ. ಹೆನ್ರಿ ಹ್ಯಾವ್ಲಾಕ್ ಅನ್ನುವಂತಹ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿಗೆ ಅವನು ಆಜ್ಞೆಯನ್ನು ಕೊಟ್ಟ. ತಕ್ಷಣ ಒಂದಿಷ್ಟು ಕುದುರೆ ಸೈನಿಕರನ್ನ ಕರ್ಕೊಂಡು ಹೋಗಿ, ಕ್ಯಾವಲ್ರಿ ಅಂತ ಕರೀತಾರೆ. ಸೊ ಈ ಕುದುರೆಯ ಸೇನೆಯನ್ನ ಕರ್ಕೊಂಡು ಹೋಗಿ ಆ ಹಲಗಲಿಯ ಮೇಲೆ ದಾಳಿ ಮಾಡಿ ಅಲ್ಲಿನ ಜನರಿಗೆ ಬುದ್ಧಿಯನ್ನು ಕಲಿಸಿ ಅವರ ಆಯುಧಗಳನ್ನ ಕಿತ್ಕೊಳ್ಳಿ ಅನ್ನುವಂತ ಆರ್ಡರ್ನ, ಹುಕುಮನ್ನ ಆ ವಿಲಿಯಂ ಕ್ಯಾರಿ ಹೆನ್ರಿ ಹ್ಯಾವ್ಲಾಕ್ಗೆ ಕೊಟ್ಟ. ಆಗ ಒಂದಿಷ್ಟು ಬ್ರಿಟಿಷ್ ಸೇನೆ ಕುದುರೆಗಳನ್ನು ತೆಗೆದುಕೊಂಡು ಆ ಹಲಗಲಿ ಅನ್ನುವಂತ ಊರಿಗೆ ಹೋಯಿತು. ಹೋದಾಗ ಆ ಹಲಗಲಿಯ ಜನಗಳು ಯಾವ ರೀತಿಯಾಗಿ ಇವರಿಗೆ ಒಂದು ಸ್ವಾಗತವನ್ನ ಕೊಟ್ಟರು ಅಂತಂದ್ರೆ ನೋಡಿ, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಅಂತ. ಅಲ್ಲಿ ಒಳಗಿನ ಮಂದಿ ಅಂತಂದ್ರೆ ತುಂಬಾ ಮುಖ್ಯವಾಗಿರುವಂತಹ ಪದ ಇದೆ. ಒಳಗಿನ ಮಂದಿ ಅಂದ್ರೆ ಭಾರತೀಯರು ಅಥವಾ ಬೇಡರು. ಈ ಒಳಗಿನ ಮಂದಿಯಾಗಿರುವಂತಹ ಹಲಗಲಿಯ ಬೇಡರು ಏನ್ ಮಾಡಿದ್ರು, ಅವ್ರ ಹತ್ರ ಇದ್ದಂತಹ ಬೇಟೆಯಾಡುವಂತಹ ಬಂದೂಕುಗಳಿಂದ ಮುಂಗಾರಿನ ಸಿಡಿಲು ಹೇಗೆ ಸಿಡಿಯುತ್ತೋ ಆ ರೀತಿಯಾಗಿ ಅವರು ಗುಂಡಿನ ಮಳೆಯನ್ನೇ ಸೋಸಿದ್ರು. ಯಾರ ಮೇಲೆ? ಹೊರಗಿನ ಮಂದಿಯ ಮೇಲೆ. ಯಾಕಂದ್ರೆ ಹೊರಗಿನ ಮಂದಿ ಮೇಲೆ. ಈಗ ಹೊರಗಿನ ಮಂದಿ ಅಂದ್ರೆ ಯಾರು? ಇವರು ಬ್ರಿಟಿಷರು ಅಥವಾ ಕಂಪನಿಯ ಸೈನಿಕರು. ಈ ಕಂಪನಿಯ ಸೈನಿಕರ ಮೇಲೆ, ಹೊರಗಿನ ಮಂದಿಯ ಮೇಲೆ ಒಳಗಿನ ಮಂದಿ ಮುಂಗಾರಿನ ಸಿಡಿಯುವ ಹಾಗೆ ಗುಂಡಿನ ಮಳೆಯನ್ನ ಗರ್ಭ. ಸೊ ಈ ರೀತಿಯಾಗಿ ನಮಗೆ ಸ್ವಾಗತ ಸಿಗುತ್ತೆ. ಈ ರೀತಿಯಾಗಿ ಹಲಗರ ಹಳ್ಳಿಯ ಬೇಡರು ನಮ್ಮನ್ನ ಸ್ವಾಗತಿಸ್ತಾರೆ ಅನ್ನುವಂತ ಯಾವುದೇ ರೀತಿಯಾಗಿರುವಂತಹ ಕಲ್ಪನೆ ಈ ಹೊರಗಿನ ಮಂದಿ ಅಥವಾ ಬ್ರಿಟಿಷರಿಗೆ ಇರಲಿಲ್ಲ. ಅವರೇನಂತ ಅಂದ್ಕೊಂಡಿದ್ರು, ಇವ್ರು ಏನ್ ಮಾಡಬಲ್ಲರು, ನಮಗೆ ನಮ್ಮದು ಕುದುರೆ ಸೈನ್ಯ, ನಮ್ಮದು ಆಧುನಿಕ ಸೈನ್ಯ, ಇಡೀ ಪ್ರಪಂಚದ ಮೇಲೆ ಆಕ್ರಮಣ ಮಾಡುವಂತ ಪ್ರಬಲವಾದಂತಹ ಸೈನ್ಯ ನಮ್ಮದು ಅನ್ನುವಂತ ಗರ್ವದಲ್ಲಿದ್ರು ಈ ಬ್ರಿಟಿಷರು. ಅಂತ ಬ್ರಿಟಿಷರಿಗೆ ಇವರು ಅಕಸ್ಮಾತ್ ಆಗಿ ಎಂತ ಹೊಡೆತವನ್ನ ಕೊಟ್ಟರು ಅಂತಂದ್ರೆ ಗುಂಡಿನ ಮಳೆಯನ್ನೇ ಅವ್ರ ಮೇಲೆ ಸುರಿಸಿದ್ರು. ಆಗ ತಕ್ಷಣ ಈ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ. ಈ ಹೊರಗಿನ ಮಂದಿಗೆ ತಕ್ಷಣ ದಂಗ ಬಿಡಿತು, ದಿಕ್ಕಾಪಾಲಾದ, ಅವ್ರು ಕಕ್ಕಾ ಬಿಕ್ಕಿ ಆಗ್ಬೋದು, ಏನ್ ಮಾಡ್ಬೇಕು ಅಂತಾನೆ ಅವ್ರಿಗೆ ತೋಚಲಿಲ್ಲ. ತಕ್ಷಣ ಏನ್ ಮಾಡಿದ್ರು, ಅಲ್ಲೇ ಹತ್ತಿರದಲ್ಲಿ ಕೆಲವು ಗುಂಡಗಳು ಮೀನ್ಸ್ ಗುಡ್ಡಗಳು,
ಅಲ್ಲೇ ಕೆಲವು ಗುಡ್ಡಗಾಡು ಪ್ರದೇಶ ಇತ್ತು. ಆ ಗುಡ್ಡಗಾಡು ಪ್ರದೇಶಗಳಿಗೆ ಓಡಿ ಹೋಗಿ ಅಲ್ಲಿ ಅವ್ರು ತಲೆಯನ್ನ ಮರೆಸ್ಕೊಂಡ್ರು, ಅಲ್ಲಿ ಬಚ್ಚಿಟ್ಟುಕೊಂಡ್ರು, ಅಲ್ಲಿ ಪ್ರಾಣವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ಪಟ್ಟರು ಈ ಹೊರಗಿನ ಮಂದಿ. ಮುಂದೆ ಕಾಗದ ಬರೆದು ಕಳುವ್ಯಾರೆ ಬೇಗ, ದಂಡು ಬರಲೆಂತ ಹಿಂಗ, ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಹಲಗಲಿಗೆ. ಸೊ ತಕ್ಷಣ ಈ ಬ್ರಿಟಿಷರ ಆ ಸೇನೆಗೆ ಇತ್ತು, ಆ ಸೈನ್ಯದಲ್ಲಿ ಇದ್ದಂತ ಒಬ್ಬ ಮುಖ್ಯಸ್ಥ ಮತ್ತೆ ಪುನಃ ಹೆನ್ರಿ ಹ್ಯಾವ್ಲಾಕಿಗೆ ಒಂದು ಪತ್ರವನ್ನ ಬರೆದ. ಏನಂತ, ನಾವು ನಿಮ್ಮ ಆಜ್ಞೆ ಪ್ರಕಾರ, ನಿಮ್ಮ ಹುಕುಮಿನ ಪ್ರಕಾರ ಹಲಗಲಿ ಈ ಹಳ್ಳಿಗೆ ಹೋದ್ವಿ, ಅಲ್ಲಿರುವಂತಹ ಬೇಡರು ನಮ್ಮ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ರು. ಸೊ ಹಾಗಾಗಿ ಇಷ್ಟು ಸೇನೆಯಿಂದ ನಾವು ಅವರನ್ನ ಮಣಿಸೋದಕ್ಕೆ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ, ಇನ್ನೊಂದಿಷ್ಟು ಸೇನೆಯನ್ನ ಬೇಗ ನೀವು ಕಳಿಸಿ ಅಂತ ಒಂದು ಪತ್ರವನ್ನ ಬರೆದು. ಸೊ ಆ ಪತ್ರ ಅಲ್ಲಿಗೆ ಆ ಹೆನ್ರಿ ಹ್ಯಾವ್ಲಾಕಿಗೆ ಸೇರಿದ ತಕ್ಷಣ ಅವನೇನ್ ಮಾಡ್ದ ಅಂತಂದ್ರೆ ಒಂದು ದಂಡನ್ನ ತಯಾರು ಮಾಡಿ. ದಂಡು ಅಂದ್ರೆ ಸೇನೆ ಅಥವಾ ಸೈನ್ಯ. ಇನ್ನೊಂದಷ್ಟು ಸೇನೆಯನ್ನ ಆತ ತಯಾರು ಮಾಡಿ ಆ ಸೇನೆಯನ್ನ ಜಲದ ಇಲ್ಲಿ ಉರ್ದು ಪದ ಇದೆ, ಜಲ್ದಿ, ಬೇಗ, ವೇಗವಾಗಿ, ತೀವ್ರವಾಗಿ, ಹಾಗೆ ವೇಗವಾಗಿ ಇನ್ನೊಂದಿಷ್ಟು ಸೇನೆಯನ್ನ ತಯಾರು ಮಾಡಿ ಆ ಹೆನ್ರಿ ಹ್ಯಾವ್ಲಾಕ್ ಏನ್ ಮಾಡ್ದ, ಆ ಹಲಗಲಿಯ ಹಳ್ಳಿಗೆ ಕಳಿಸಿದ. ಸೊ ಮುಂದೆ ಆ ಸೇನೆ ಬಂದು ಆ ಹಲಗಲಿಯಲ್ಲಿ ಏನ್ ಮಾಡ್ತು, ಆ ಸೇನೆಗೆ ವಿಜಯ ಸಿಕ್ತ ಅಥವಾ ತುಂಬಾ ಸುಲಭವಾಗಿ ಹಲಗಲಿಯ ಬೇಡರು ತಮ್ಮ ಸೋಲನ್ನು ಒಪ್ಕೊಂಡ್ರ. ಮತ್ತೆ ಹಲಗಲಿಯಲ್ಲಿ ಆ ಒಂದು ದಂಗೆಯ ನಂತರ ಯಾವ ರೀತಿಯ ಪರಿಣಾಮಗಳಾಯ್ತು, ಯಾವ ರೀತಿಯಾಗಿರುವಂತಹ ಅಲ್ಲಿ ಸರ್ವನಾಶ ಉಂಟಾಯಿತು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ, ಮುಂದಿನ ಭಾಗದಲ್ಲಿ ಚರ್ಚೆಯನ್ನು ಮಾಡೋಣ. ಸೊ ಎಲ್ಲಾ ಪದಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅರ್ಥ ಆದ್ರೆ ಓಕೆ, ಅರ್ಥ ಆಗದಿರುವಂತ ವಿಚಾರಗಳನ್ನು ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ನೀವು ತಿಳಿಸಿದ್ರೆ ಅದನ್ನು ನಾವು ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.